ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ ಇವತ್ತು? ಏನೆಲ್ಲ ಕಲ್ತ್ರಿ ಇವತ್ತಿನ ಸ್ಕೂಲಲ್ಲಿ? ಹೇಳಕ್ಕಾಗತ್ತಾ? ಚೆನ್ನಾಗಿ ಹೋಯ್ತಾ ನಿಮ್ ದಿನ? ತುಂಬಾ ಚೆನ್ನಾಗಿ ಹೋಯ್ತು ಅಂತ ನಾನು ಭಾವಿಸ್ಕೊಳ್ತಾ ಇವತ್ತಿನ ಸೆಷನ್ ನಾವು ನೋಡೋಣ. ಇವತ್ತಿನ ಸೆಷನ್ ಅಲ್ಲಿ ಏನ್ ಮ್ಯಾಮ್ ನೋಡ್ತೀವಿ. ಕೆಲವು ಕ್ಲಾಸ್ಗಳಾಗಿ ನಾವ್ ಏನ್ ಮಾಡಿದೀವಿ, ಈ ಕಾನ್ವರ್ಸೇಷನ್ಗೆ ಸಂಬಂಧಪಟ್ಟಿರುವ ವಿಷಯಗಳನ್ನ ಹೇಗ್ ಮಾತಾಡ್ಬೇಕು, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಯಾವ್ದೆಲ್ಲ ವಿಷಯ ಏನೇನ್ ವಿಷಯಗಳನ್ನ ನಾವು ನೆನಪಲ್ಲಿ ಇಟ್ಕೊಬೇಕು ಅಂದ್ರೆ, ಇವಾಗ ಒಂದು ಅಂಗಡಿಗೆ ಹೋಗ್ಬೇಕಾಗಿದ್ರು ಸರಿ, ಒಂದು ಬ್ಯಾಂಕ್ಗೆ ಹೋಗ್ಬೇಕಾಗಿದ್ರು ಸರಿ, ಸಾಮಾನ್ ವಸ್ತುನ್ ತಗೊಳ್ತಿದೀವಿ ಅಂದ್ರೆ ಬೇರೆಯವ್ರೊಬ್ರ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ, ವಾಟ್ ಆರ್ ದ ಎಟಿಕ್ವೇಟ್ಸ್ ದಟ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್ ವೈಲ್ ವಿ ಕಮ್ಯುನಿಕೇಟ್, ಆಲ್ ದೀಸ್ ಥಿಂಗ್ಸ್ ವೇರ್ ಅಂಡರ್ಸ್ಟುಡ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ನೋಡೋಣ ಅಂದ್ರೆ, ಈ ನೌನ್ಸ್ನು ಪ್ರೋನೌನ್ಸ್ದು ಸಂಬಂಧಪಟ್ಟಿರುವ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವು ನೋಡ್ತೀವಿ. ಪ್ರಾರಂಭದಲ್ಲಿ ಕಲ್ತ್ವಲ್ಲ, ನೆನ್ಪಿದ್ಯಾ? ನೌನ್ಸ್ ಅಂದ್ರೆ ಏನು, ಪ್ರೋನೌನ್ಸ್ ಅಂದ್ರೆ ಏನಂತ? ನಾಮಪದ, ಸರ್ವನಾಮಪದ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರು, ಒಂದು ಜಾಗ, ಒಂದು ವಸ್ತು, ಇಲ್ಲಾಂದ್ರೆ ಪ್ರಾಣಿ ಪಕ್ಷಿ, ಇವೆಲ್ಲ ನಾವು ನಾಮಪದ ಅಂತೀವಿ. ಅದ್ರ ಬಗ್ಗೆನೆ ನಾವು ಮಾತಾಡ್ತಿದೀವಿ ಮತ್ತೆ ಮತ್ತೆ ಒಂದು ಪ್ರತಿಯೊಂದು ವಾಕ್ಯದಲ್ಲೂ. ಅಂದ್ರೆ ಆ ನೌನ್ ಅನ್ನೇ ರೆಫರ್ ಮಾಡದೆ ಬೇರೆ ಒಂದು ಪದ ನಾವು ಬಳಸ್ಬೋದು, ಅಂದ್ರೆ ಅದೇ ಸರ್ವನಾಮ ಪದ. ಅವನು, ಅವಳು, ಅದು, ಅವರು, ಇವರು. ಸೊ ಇಂತಹ ಸರ್ವನಾಮ ಪದಗಳನ್ನ ನಾವು ಉಪಯೋಗಿಸ್ತೀವಿ. ಸೊ ವಿ ಆಲ್ಸೋ ಹ್ಯಾಡ್ ಸೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್. ಅಂದ್ರೆ ಪ್ರಾಪರ್ ನೌನ್ಗೆ ಏನೆಲ್ಲ ಆ, ನಾವು ನೆನಪಲ್ಲಿ ಇಟ್ಕೊಬೇಕಾಗಿದೆ. ಪ್ರಾಪರ್ ನೌನ್ಸ್ ಅಲ್ಲಿ ಏನ್ ಮಕ್ಳಿಗೆ ನೆನಪಲ್ಲಿ ಇಟ್ಕೊಬೇಕು? ಒಂದು ಊರಿನ ಹೆಸರು ಇಲ್ಲದೆ ಒಂದ್ ಜಾಗದ ಹೆಸರು ಬರ್ತಿದೆ ಅಂದ್ರೆ ಅದು ಪ್ರಾಪರ್ ನೌನ್ಸು. ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರ್ಬೇಕು. ಆ ಆ ಪದ ಆ ಪದದು ಸ್ಟಾರ್ಟಿಂಗ್ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿ ನಾವು ಬರಿಬೇಕು. ಇವಾಗ ಇಂಡಿಯಾ, ಕರ್ನಾಟಕ ಅಂತ ಬರಿತಿದೀವಿ ಅಂದ್ರೆ ಐ ಇಸ್ ಟು ಬಿ ಇನ್ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೆಯಂಗಿಲ್ಲ. ಅದೇ ತರಾನೇ ಜಾಗಕ್ಕೂ. ಮೈಸೂರು, ಮೈಸೂರ್. ನೇಮ್ ಆಫ್ ಅ ಪರ್ಸನ್, ಅನನ್ಯ. So we need to remember that capital letter to be used while we write the name of a place or name of a person. Proper nouns. Collective noun. It's also another kind. ಗುಂಪಾಗಿರೋ ನಾಮಪದಗಳು, ಅದಕ್ಕೊಂದು ಹೆಸರನ್ನ ಕೊಡ್ತೀವಿ. ಅದು ಕಲೆಕ್ಟಿವ್ ನೌನ್ಸ್ ಅಂತ ಹೇಳೋದು. ಆ ಕಲೆಕ್ಟಿವ್ ನೌನ್ಸ್ ಅಲ್ಲಿ ಯಾವ್ದೆಲ್ಲ ವರ್ಡ್ಸ್ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ? ಸ್ವಾಮ್ ಆಫ್ ಬೀಸ್, ಬೊಕ್ಕೆ ಆಫ್ ಫ್ಲವರ್ಸ್, ಆರ್ಮಿ ಆಫ್ ಸೋಲ್ಜರ್ಸ್. ವೆರಿ ಗುಡ್. ಅವ್ರು ಹೇಳ್ತಿದ್ದಾರೆ, ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ ಆರ್ಮಿ ಆಫ್ ಸೋಲ್ಜರ್ಸ್ ಅಂತ. ವೆರಿ ನೈಸ್. ಪ್ಯಾಕ್ ಆಫ್ ಕಾರ್ಡ್ಸ್, ಕಪ್ ಆಫ್ ಟೀ, bowl of rice. So these words, all these words are collective form. ಆಯ್ತಾ? ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್ ಸಾಮಾನ್ಯವಾಗಿ ನಾವು ಉಪಯೋಗಿಸೋದು. ಇನ್ ಸ್ಪೆಸಿಫಿಕ್ ಆಗಿ ಯಾರ ಬಗ್ಗೆನೂ ಹೇಳ್ತಿಲ್ಲ, ಬಟ್ ಇನ್ ಜನರಲ್ ವಿ ಆರ್ ಟಾಕಿಂಗ್, ದೆನ್ ಇಟ್ ಇಸ್ ಕಾಲ್ಡ್ ಅಸ್ ಕಾಮನ್ ನೌನ್. ಹುಡುಗಿ, ಹುಡುಗ, ಟೀಚರ್, ಸ್ಕೂಲ್, ಹಾಸ್ಪಿಟಲ್. ಇದ್ರ ಹೆಸರೆಲ್ಲ ನಾನು ಬರಿತಿಲ್ಲ, ಬಟ್ ಇನ್ ಜನರಲ್ ಐ ಆಮ್ ಟೆಲ್ಲಿಂಗ್ ಬಾಯ್, girl. I'm not naming that person. In general, I am telling. Hospital, school name. If at all the hospital name is mentioned, JVM hospital, ಅಂದ್ರೆ JVM ಅನ್ನೋ ಲೆಟರು ಕ್ಯಾಪಿಟಲ್ ಅಲ್ಲೇ ಇರುತ್ತೆ. ಬರೀ ಹಾಸ್ಪಿಟಲ್ ಅನ್ನೋ ವರ್ಡ್ ಸ್ಮಾಲ್ ಲೆಟರ್ಸ್ ಅಲ್ಲೇ ಇರುತ್ತೆ. ಸೊ ಆಲ್ ದೀಸ್ ಆರ್ ಆಲ್ ಕಾಮನ್ ನೌನ್ಸ್. ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಕಾಮನ್ ನೌನ್. ಅದಾದ್ಮೇಲೆ ಮೆಟೀರಿಯಲ್ ನೌನ್ ಅಂತ ಒಂದು ತಿಳ್ಕೊಂಡ್ವಿ. Material noun andre all those raw materials that would be included over here. Then we have something called as abstract noun. Emotions no ಹೇಳತ್ತೆ ಅಂದ್ರೆ ಹ್ಯಾಪಿನೆಸ್, ಸ್ಯಾಡ್ನೆಸ್, ಇವೆಲ್ಲನೂ ನಾವು ನೌನ್ ಕರಿತೀವಿ ಆ ಸೆಂಟೆನ್ಸ್ ಅಲ್ಲಿ. ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೆಯೋದು ಅಲ್ವಾ? ಅದಾದ್ಮೇಲೆ ಈ ಪ್ರೋನೌನ್ ವರ್ಡ್ ಯೂಸ್ ಇನ್ಸ್ಟೆಡ್ ಆಫ್ ನೌನ್ ಇಸ್ ಟು ಬಿ ಕಾಲ್ಡ್ ಆಸ್ ಪ್ರೋನೌನ್. ಕರೆಕ್ಟಾ? ಆ ಪ್ರೋನೌನೆ ಎರಡು ರೀತಿಯಾಗಿದೆ, ಸಬ್ಜೆಕ್ಟ್ ಪ್ರೋನೌನ್, ಆಬ್ಜೆಕ್ಟ್ ಪ್ರೋನೌನ್. ಸೆಂಟೆನ್ಸ್ ಮೊದಲೇ ಬಂದ್ಬಿಡತ್ತೆ ಅಂದ್ರೆ ಅದು ಸಬ್ಜೆಕ್ಟ್ ಪ್ರೋನೌನ್. ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ ಪ್ರೋನೌನ್ ಆಗಿ ಉಪಯೋಗಿಸ್ಬೇಕಾದ್ರೆ ಆಬ್ಜೆಕ್ಟ್ ಪ್ರೋನೌನ್. ಹಿ ಗೇವ್,
ಹಿ ಗೇವ್ ಮೀ ಅ ಬಿಸ್ಕೆಟ್. ಅವನು ನನ್ಗೆ ಒಂದು ಬಿಸ್ಕೆಟ್ ಅನ್ನ ಕೊಟ್ಟ. With an example, I'm just trying to recollect which one is subject pronoun, which is object pronoun. He gave a biscuit to me. ಅವನು ನನಗೆ ಒಂದು ಬಿಸ್ಕೆಟ್ ಅನ್ನ ಕೊಟ್ಟ. ಯಾರು ಕೊಡ್ತಿದ್ದಾರೆ? ಅವನು ಕೊಡ್ತಿದ್ದಾನೆ. ಯಾರಿಗೆ ಕೊಡ್ತಿದ್ದಾನೆ? ನನಗ್ ಕೊಡ್ತಿದ್ದಾನೆ. ಸೊ ಹಿ ಇಸ್ ದಿ ಡೂಯರ್ ಆಫ್ ಆಕ್ಷನ್. ಐ ಆಮ್ ದಿ ರಿಸೀವರ್. ನನ್ಗೆ ಕೊಡ್ತಿದ್ದಾನೆ, ನಾನೇ ಆ ಬಿಸ್ಕೆಟ್ ನ ತಗೊಳ್ತಿರೋದು. ಐ ಆಮ್ ದ ರಿಸೀವರ್. ಸೊ ಡೂಯರ್ ಆಫ್ ಆಕ್ಷನ್ and that to a pronoun being used, it is subject pronoun. ಯಾವ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಕೆಲಸವನ್ನ ಮಾಡ್ತಾರೋ ಆ ವಾಕ್ಯದಲ್ಲಿ ಮೊದಲೇ ಬಂದ್ಬಿಡತ್ತೆ ಸಬ್ಜೆಕ್ಟ್ ಪ್ರೊನೌನ್ ಆದದ್ದು. ಯಾರ ಬಗ್ಗೆ ಮಾತಾಡ್ತೀವಿ, ಯಾರು ಆ ಕೆಲಸವನ್ನ ಮಾಡ್ತಿದಾರೋ ಅದನ್ನ ನಾವು ಸಬ್ಜೆಕ್ಟ್ ಪ್ರೊನೌನ್ ಅಂತೀವಿ. ಆ ಕೆಲಸವಾದದ್ದು ಯಾರು ಹೋಗಿ ಸೇರ್ತಿದೆ, ಆಕ್ಷನ್ ಬೀಯಿಂಗ್ ರಿಸೀವ್ಡ್ ಬೈ ಎ ಪರ್ಸನ್. ಹೂ ಇಸ್ ರಿಸೀವಿಂಗ್ ಇಟ್? ಐ ಆಮ್ ರಿಸೀವಿಂಗ್. ಇದು ಆಬ್ಜೆಕ್ಟ್ ಪ್ರೊನೌನ್. ಯಾರು ಹೋಗಿ ಅದು ತಲುಪ್ತಿದೆ? ನನಗೆ ಅಲ್ವಾ? ಸೊ ಮೀ, ಹರ್, ಹಿಮ್ ಇಂತಹ ವರ್ಡ್ಸ್ ಎಲ್ಲ ಆಬ್ಜೆಕ್ಟ್ ಪ್ರೊನೌನ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಸೊ ವಾಟ್ ಆರ್ ಆಲ್ ದಿ ಸಬ್ಜೆಕ್ಟ್ ಪ್ರೊನೌನ್ಸ್ ದಟ್ ವಿ ಯೂಸ್? ಐ, ಯು, ವಿ, ದೇ, ಹಿ, ಶಿ, ಇಟ್. ಇವೆಲ್ಲ ಸಬ್ಜೆಕ್ಟ್ ಪ್ರೊನೌನ್ಸ್. ಇವೆಲ್ಲ ಏನು? ಸಬ್ಜೆಕ್ಟ್ ಪ್ರೊನೌನ್ಸ್. ಆಲ್ ದೀಸ್ ಆರ್ ಆಲ್ ಸಬ್ಜೆಕ್ಟ್ ಪ್ರೊನೌನ್ಸ್. ವೆನ್ ಇಟ್ ಕಮ್ಸ್ ಟು ಆಬ್ಜೆಕ್ಟ್ ಪ್ರೊನೌನ್ಸ್, ಅಂದ್ರೆ ಯಾರೊಬ್ರು ಆ ಕೆಲಸವನ್ನ ತಗೊಳ್ತಿದ್ದಾರೆ, ಹೂ ಇಸ್ ರಿಸೀವಿಂಗ್ ದಿ ಆಕ್ಷನ್, ದೇ ಆರ್ ಆಬ್ಜೆಕ್ಟ್ ಪ್ರೊನೌನ್ಸ್. ವಾಕ್ಯದ ಕೊನೆಯಲ್ಲಿ ಬರುತ್ತೆ ಆಬ್ಜೆಕ್ಟ್ ಪ್ರೊನೌನ್ಸ್. ರಿಸೀವರ್ ಆಫ್ ಆಕ್ಷನ್. ಓಕೆ, ರಿಸೀವರ್ ಆಫ್ ಆಕ್ಷನ್, ಡೂಯರ್ ಆಫ್ ಆಕ್ಷನ್. ಐ ಅನ್ನೋದು ಮೀ ಅನ್ನೋ ಪದವಾಗಿ ರಿಪ್ಲೇಸ್ ಆಗುತ್ತೆ. ಯು ಡಸಂಟ್ ಗೆಟ್ ಚೇಂಜ್. ಹಿ ಗೇವ್ ಯು, ಅವನ್ ನಿನ್ಗೆ ಕೊಟ್ಟ. ಯಾರು ಕೊಟ್ಟ? ನಿನ್ಗೆ. ಸೊ ಯು ಇಸ್ ಅ ಸಬ್ಜೆಕ್ಟ್ ಪ್ರೊನೌನ್ ಆಸ್ ವೆಲ್ ಆಸ್ ಆಬ್ಜೆಕ್ಟ್ ಪ್ರೊನೌನ್. ವಿ, ಅಸ್. ದೇ ಗೇವ್ ಅಸ್ ಲೆಟರ್. ಅವರು ನಮ್ಗೆ ಲೆಟರ್ ಅನ್ನ ಕೊಟ್ರು. ದೇ ಗೇವ್ ಅಸ್. ವಿ ಇಸ್ ಸಬ್ಜೆಕ್ಟ್ ಪ್ರೊನೌನ್. ವೆನ್ ಇಟ್ ಕಮ್ಸ್ ಇನ್ ಆಬ್ಜೆಕ್ಟ್ ಪ್ಲೇಸ್, ಇಟ್ ಇಸ್ ಅಸ್. ದೇ, we use it as them. We gave them food. ನಾವು ಅವರಿಗೆ ಊಟವನ್ನ ಕೊಟ್ವಿ. ಅವರಿಗೆ we gave them food. He gets replaced with him. ಅವನಿಗೆ, ಅವಳಿಗೆ. Her. It doesn't get changed, so it remains the same. Okay? So quick recap of nouns, pronouns, subject pronoun, object pronoun. ಇದನ್ನ ತಿಳ್ಕೊಂಡಿದ್ ಆ ಸಮಯದಲ್ಲೇ ಇದ್ರ ಸಂಬಂಧವಾಗಿರೋ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವು ನೋಡ್ಬಿಡೋಣ. ಓಕೆ, identify the abstract noun in the sentence. Her bravery saved the child. ಅವಳ ಬುದ್ಧಿವಂತಿಕೆ ಆ ಮಗುವನ್ನ ಕಾಪಾಡ್ತು. ಅಬ್ಸ್ಟ್ರಾಕ್ಟ್ ನೌನ್ ಇಲ್ಲಿ ಯಾವುದು? ಹರ್, ಬ್ರೇವರಿ, ಚೈಲ್ಡ್, ಸೇವ್ಡ್. ಆಪ್ಷನ್ ಮಾತ್ರ ಬರ್ಕೊಳ್ಳಿ, ಕೊನೆಯಲ್ಲಿ ಆನ್ಸರ್ ನಾನು ಹೇಳ್ತೇನೆ. Just mention it as question 1, answer if at all it is you feel it as A, 1A, 1D ಈ ತರ ನೀವು ಆ ಆಪ್ಷನ್ ಮಾತ್ರ ಬರ್ಕೊಳ್ಳಿ. ಎರಡನೇ ಪ್ರಶ್ನೆ, which of the following sentences contain a collective noun? The jury delivered its verdict. She bought a pen. The dog barked loudly. Ravi is absent today.
ಮೂರನೇ ಪ್ರಶ್ನೆ, choose the correct subject pronoun. Dash have completed the project. Us, them, we, me. The quick recap that I gave will definitely help you in identifying the suitable subject pronoun. Dash have completed the project. ನಮಗೆ, ಅವರು, ನಾವು, ನಾನು. ಸಾರಿ, ಮೀ, ನನಗೆ. he gave me, ಅವನು ನನಗೆ ಅಂತ ಹೇಳ್ತೀವಿ. ಸೊ ಮೀ. ಸೊ us, them, we, me. Which option? ನಾಲ್ಕನೇ ಪ್ರಶ್ನೆ, choose the correct object pronoun. The principal appreciated dash for the work. The principal appreciated she for the work, I for the work, her for the work, she. Principal appreciated we for the work. ಐದನೇ ಪ್ರಶ್ನೆ, which of the following is a material noun? Furniture, silver, class, kindness. Material, raw material. Identify the proper noun in the sentence. We visited Taj Mahal during our trip. Visited, trip, Taj Mahal, our. ಇದರಲ್ಲಿ ಯಾವುದು ಪ್ರಾಪರ್ ನೌನ್? ಏಳನೇ ಪ್ರಶ್ನೆ, in the sentence the team won the match because they practiced well. The word they is a subject pronoun, object pronoun, possessive pronoun, reflexive pronoun. ಒಬ್ರಿಗೆ ಸ್ವಂತವಾಗಿರೋದು ಒಂದು ವಿಷಯ ಅಂದ್ರೆ ಅದು ಪೊಸೆಸಿವ್ ಪ್ರೋನೌನ್. ಈ ಬುಕ್ ನಂದು, ದ ಬುಕ್ ಇಸ್ ಮೈನ್ ಅಂತ ಹೇಳ್ತಿದ್ದೀರಾ ಅಂದ್ಕೊಳ್ಳಿ. ಆಗ ಏನಾಗತ್ತೆ, ಮೈನ್ ಅನ್ನೋ ಪದ, ಆ ಬುಕ್ ಯಾರ್ದು? ನನ್ನದು. ಐ ಆಮ್ ಹ್ಯಾವಿಂಗ್ ಪೊಸೆಸಿವ್ನೆಸ್ ಸ್ಟೇಟಿಂಗ್ ದಟ್ ದಿ ಬುಕ್ ಬಿಲಾಂಗ್ಸ್ ಟು ಮೀ. ಆ ಬುಕ್ ನನಗೆ ಸ್ವಂತವಾದದ್ದು ಅಂತ ನಾನು ಹೇಳ್ತಿದ್ದೀನಿ. ಆ ಕಾರಣಕ್ಕೋಸ್ಕರ ಮೈನ್ ಅನ್ನೋದು ಪೊಸೆಸಿವ್ ಪ್ರೋನೌನ್ ಆಗುತ್ತೆ. ಅದೇ ತರ ಈ ಸೆಂಟೆನ್ಸ್ ಅಲ್ಲಿ ದೇ ಅನ್ನೋದು ಪೊಸೆಸಿವ್ ಪ್ರೋನೌನ. ಅವ್ರನ್ನೇ ಅದು ರಿಫ್ಲೆಕ್ಟ್ ಮಾಡ್ತಿದ್ಯಾ ಅಂದ್ರೆ ಅದು ರಿಫ್ಲೆಕ್ಸಿವ್ ಪ್ರೋನೌನ್. ಇಫ್ ಅಟ್ ಆಲ್ ಇಟ್ ರಿಫ್ಲೆಕ್ಟ್ಸ್ ದ ಡ್ಯೂಯರ್ itself, then it is a reflexive pronoun. ಸೊ ಇದು ಈ ಸೆಂಟೆನ್ಸ್ ಅಲ್ಲಿ ಈ ಕೊಟ್ಟಿರೋ ವರ್ಡ್ ದೇ ಆದದ್ದು ಸಬ್ಜೆಕ್ಟ್ ಪ್ರೋನೌನ, ಆಬ್ಜೆಕ್ಟ್ ಪ್ರೋನೌನ, ಪೊಸೆಸಿವ್, ರಿಫ್ಲೆಕ್ಸಿವ್. ಯಾವ ಪ್ರೋನೌನ್ ಇದರಲ್ಲಿ? Eight sentence. Choose the correct option. My sister and dash are going to the exhibition. My sister and me, my sister and her, my sister and I, my sister and him.
ಐಡೆಂಟಿಫೈ ದ ಕಾಮನ್ ನೌನ್ ಇನ್ ದ ಸೆಂಟೆನ್ಸ್. ಕಾಮನ್ ನೌನ್ ಇದರಲ್ಲಿ ಯಾವುದು? ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಮೌಂಟ್ ಎವರೆಸ್ಟ್ ವರ್ಲ್ಡ್ ಹೈಯೆಸ್ಟ್ ಇಸ್. ಬರ್ತಾಯ್ತಾ ಮಕ್ಳೇ? Choose the correct object pronoun. The coach selected Ria and Dash for the finals. I, me, she, we. ಕೋಚ್ ರಿಯಾ ಮತ್ತೆ ಡ್ಯಾಶ್ ಫೈನಲ್ಸ್ಗೆ ಸೆಲೆಕ್ಟ್ ಮಾಡಿದ್ರು. ನಾನು, ನನ್ನನ್ನ, ಅವಳು, ನಾವು. ಓಕೆ ಫೈನ್. ಫಸ್ಟ್ ಆನ್ಸರ್ ಇಸ್ bravery. So that is abstract noun. The jury delivered its verdict. Here the word jury is collective noun. Jury ಅನ್ನೋದು group of people who are bound to give judgment. So that is jury. ಎಷ್ಟೋ ಜನ ಒಂದು ಪ್ಯಾನಲ್ ಆಗಿರ್ತಾರೆ. ಥರ್ಡ್ ಕ್ವೆಶನ್ ಆನ್ಸರ್ ಇಸ್ ಸಿ ವಿ. ಫೋರ್ತ್ ಆನ್ಸರ್ ಸಿ ಹರ್. ಫಿಫ್ತ್ ಒನ್ ಇಟ್ ಇಸ್ ಬಿ ಸಿಲ್ವರ್. ಸಿಕ್ಸ್ತ್ ಒನ್ ಇಟ್ ಇಸ್ ತಾಜ್ ಮಹಲ್. ಸೆವೆಂತ್ ಒನ್ ಇಟ್ ಇಸ್ ಸಬ್ಜೆಕ್ಟ್ pronoun. It is subject pronoun. Eighth one it is I. Ninth one world. 10th one me. I hope you have written the answers correctly. Okay. ನಿಮಿಷ. ಇವಾಗ ಕಾನ್ವರ್ಸೇಷನ್ ಅಲ್ಲಿ ನೋಡಿದ್ರೆ ಒಂದು ಪಿಕ್ಚರ್ ನ ಕೊಟ್ಬಿಟ್ಟಿರ್ತಾರೆ. ಆ ಪಿಕ್ಚರ್ ನ ನೋಡ್ಬಿಟ್ಟು ನೀವು ಒಂದು 5-6 ಸೆಂಟೆನ್ಸ್ ಹೇಳಿ ಅಂತ ಕೊಡ್ತಾರೆ ಅಂದ್ಕೊಂಡು. ಹೇಗ್ ನೀವು ಅದನ್ನ ಐಡೆಂಟಿಫೈ ಮಾಡ್ತೀರಾ? ಆ ಪಿಕ್ಚರ್ ನ ಹೇಗ್ ನೀವು ಅನಲೈಸ್ ಮಾಡ್ತೀರಾ? ಫಸ್ಟ್ ಆ ಪಿಕ್ಚರ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಎಂತಹ ಸಿನಾರಿಯೋ ಅದು ಅಂತ ಅಬ್ಸರ್ವ್ ಮಾಡ್ತೀರಾ. ಅದಾದ್ಮೇಲೆ ಒಬ್ಬೊಬ್ರು ಆ ಪಿಕ್ಚರ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ತೀರಾ. ಅದು ಎಂತಹ ಸಿಚುಯೇಷನು, ಏನದು ಸಿನಾರಿಯೋ ಅದನ್ನ ಅಬ್ಸರ್ವ್ ಮಾಡ್ತೀರಾ. ಅದು ಏನ್ ರಿಲೇಟೆಡೋ ಅದಕ್ಕೆ ರಿಲೇಟೆಡ್ ಆಗಿರೋ ಸೆಂಟೆನ್ಸ್ ಶಾರ್ಟ್ ಆಗಿ ನಾವು ಬರಿಬೇಕು. ಸೊ ವಿಲ್ ಸಿ ಹೌ ವಿ ಹ್ಯಾವ್ ಟು ಕಾಂಪ್ರಹೆಂಡ್ ಅ ಪಿಕ್ಚರ್. ಪಿಕ್ಚರ್ ಕಾಂಪ್ರಹೆನ್ಷನ್. ಒಂದು ಪಿಕ್ಚರ್ನ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ 4-5 ಸೆಂಟೆನ್ಸ್ ಮಾತು ಹೇಳಬೇಕು ಅಂದ್ರೆ ಅದನ್ನ ನಾವು ಹೇಗೆ ಮಾಡೋದು? ಫಸ್ಟ್ ಪಾಯಿಂಟ್ಸ್ ಅನ್ನ ನಾವು ನೋಟ್ ಡೌನ್ ಮಾಡ್ಕೊಂಡ್ಬಿಡೋಣ. ಅದಾದ್ಮೇಲೆ ಒಂದು ಪಿಕ್ಚರ್ ಅನ್ನ ತೋರಿಸ್ತೀನಿ, ಅದಕ್ಕೊಂದು 5 ಸೆಂಟೆನ್ಸಸ್, ಸುಲಭವಾಗಿರೋ ಸೆಂಟೆನ್ಸಸ್, ಅದನ್ನ ಹೇಗ್ ಬರೆಯೋದು ಅದನ್ನು ನಾವು ನೋಡ್ಕೊಳ್ಳೋಣ. ಆಯ್ತಾ? Observe carefully. Look at every detail in the picture before writing. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಅಂದ್ರೆ ಅಬ್ಸರ್ವ್ ದಿ ಪಾಯಿಂಟ್ಸ್ ದಟ್ ಐ ಆಮ್ ಟೆಲ್ಲಿಂಗ್. ಐಡೆಂಟಿಫೈ ದ ಸೆಟ್ಟಿಂಗ್. ವೇರ್ ಇಸ್ ದ ಸೀನ್ ಟೇಕಿಂಗ್ ಪ್ಲೇಸ್? ಇವಾಗ ಒಂದು ಪಾರ್ಕ್ ಪಿಕ್ಚರ್ ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಎಷ್ಟೋ ಜನರು ಆ ರೈಲ್ವೆ ಸ್ಟೇಷನ್ ಅಲ್ಲಿ ಬ್ಯುಸಿಯಾಗಿ ಮೂವ್ ಆಗ್ತಾ ಇರ್ತಾರೆ. ಒಬ್ರು ಹಣ್ಣನ್ನ ಹಣ್ಣನ್ನು ಒಂದು ಜ್ಯೂಸ್ ಅನ್ನ ಮಾರ್ತಿರ್ತಾರೆ.
ಕೆಲವೊಬ್ರು ಬೇಗ ಬೇಗ ನಡೀತಾ ಇರ್ತಾರೆ ಆ ಟ್ರೈನ್ ನ ಹಿಡಿಯೋದಿಕ್ಕೆ. ಸೊ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಅ ಸ್ಟೇಷನ್, ಅಂತಹ ಪಿಕ್ಚರ್ ನ ಕೊಡ್ಬೋದು. ಸೊ ಐಡೆಂಟಿಫೈ ದ ಸೆಟ್ಟಿಂಗ್, ನೋಟಿಸ್ ದ ಪೀಪಲ್, ಅಲ್ಲಿ ಕೊಟ್ಟಿರೋ ಜನರನ್ನ ಅಬ್ಸರ್ವ್ ಮಾಡಿ, ಅವ್ರು ಏನ್ ಮಾಡ್ತಿದ್ದಾರೆ, ಎಷ್ಟು ಜನ ಇದ್ದಾರೆ, ಒಬ್ಬೊಬ್ರು ಏನ್ ಮಾಡ್ತಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡೋದು. ಲುಕ್ ಅಟ್ ದಿ ಎಕ್ಸ್ಪ್ರೆಷನ್ಸ್, ಅಳ್ತಿದಾರಾ, ತುಂಬಾ ಸಂತೋಷವಾಗಿದಾರಾ, ಇಲ್ಲ ಕೋಪ, ದುಃಖ, ಹೇಗಿದ್ದಾರೆ ಒಬ್ಬೊಬ್ರು. ಯು ನೀಡ್ ಟು ಲುಕ್ ಅಟ್ ದಿ ಎಕ್ಸ್ಪ್ರೆಷನ್ಸ್. ಫೈಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಯುನೀಕ್ ಆಗಿದ್ದಾರೆ ಅದ್ರ ಬಗ್ಗೆ ಅದಲ್ಲಿ ಹೇಳ್ಬೋದು. ಇವಾಗ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರ್ ಅಲ್ಲಿ ಒಬ್ಬ ಫ್ಲೂಟ್ ಇಫ್ ಅಟ್ ಆಲ್ ಹಿಸ್ ಪ್ಲೇಯಿಂಗ್ ಅ ಫ್ಲೂಟ್, ನೀವು ಅದನ್ನ ಮೆನ್ಷನ್ ಮಾಡ್ಬೋದು. ವಿ ಕ್ಯಾನ್ ಫೈಂಡ್ ಅ ಸ್ಮಾಲ್ ಬಾಯ್ ಪ್ಲೇಯಿಂಗ್ ಅ ಫ್ಲೂಟ್ ಅಂತ ಕೊಡ್ಬೋದು. ಸೊ ಅಬ್ಸರ್ವ್ ದಿ ಆಬ್ಜೆಕ್ಟ್ ದಟ್ ಇಸ್ ಬೀನ್ ಗಿವನ್ ಇನ್ ದ ಪಿಕ್ಚರ್. ಅಂಡರ್ಸ್ಟ್ಯಾಂಡ್ ದ ಆಕ್ಟಿವಿಟಿ, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಪಿಕ್ಚರ್. ಇವಾಗ ಒಂದು ಬಿಸಿ ಮಾರ್ಕೆಟ್ ಅಂದ್ರೆ ಅಲ್ಲಿ ಇಟ್ ಇಸ್ ಅ ಸಿಚುಯೇಷನ್ ಆಫ್ ಅ ಮಾರ್ಕೆಟ್ ವೆರಿನ್ ಪೀಪಲ್ ಆರ್ ಬಿಸಿ ಪರ್ಚೇಸಿಂಗ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು. ಗೆಸ್ ದ ಟೈಮ್, ಅದು ಬೆಳಕ ಇಲ್ಲ ಅಂದ್ರೆ ಕತ್ಲ, ಡೇ ಟೈಮಾ, ರಾತ್ರಿ ಹೊತ್ತು ನಡೀತಿದ್ಯಾ, ಬೆಳಿಗ್ಗೆ ಹೊತ್ತಲ್ಲಿ ನಡೀತಿದ್ಯಾ, ಇವೆಲ್ಲಾನು ನಾವು ಅಬ್ಸರ್ವ್ ಮಾಡ್ಬೋದು. Think about the theme, message. What does the picture tell us? Fun, celebration, teamwork, etc. Think about the theme. ಒಂದು ಫನ್ ಫೇರ್ ಆಗಿರ್ಬೋದು, ಒಂದು ಮಾರ್ಕೆಟ್ ಸಿನಾರಿಯೋ ಆಗಿರ್ಬೋದು. ಅರೇಂಜ್ ಐಡಿಯಾಸ್ ಕ್ಲಿಯರ್ಲಿ, ಆ ಸೆಂಟೆನ್ಸ್ ನ ಆರ್ಡರ್ ಪ್ರಕಾರ ಬರಿಬೇಕು, ಜನರಲ್ ಟು ಸ್ಪೆಸಿಫಿಕ್. ಯೂಸ್ ಸಿಂಪಲ್ ಅಂಡ್ ಕ್ಲಿಯರ್ ಲ್ಯಾಂಗ್ವೇಜ್, ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಸೊ ಈ ಪಾಯಿಂಟ್ಸ್ ಎಲ್ಲ ನೀವು ನೆನಪಲ್ಲಿ ಇಟ್ಕೊಬೇಕು. ಒಂದು ಪಿಕ್ಚರ್ ಕೊಟ್ಬಿಟ್ಟಿದ್ದಾರೆ, ಅದನ್ನ ಕಾಂಪ್ರಹೆಂಡ್ ಮಾಡಿ ಒಂದು 5-6 ಸೆಂಟೆನ್ಸ್ ಬರೀಕ್ ಹೇಳ್ತಿದ್ದಾರೆ ಅಂದ್ರೆ ಈ ಪಾಯಿಂಟ್ಸ್ ಎಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ರೈಟ್ ಆನ್ಸರ್ ಸೆಂಟೆನ್ಸಸ್ ಈಸಿಲಿ ಫಾರ್ ಇಟ್. ಆ ಪಿಕ್ಚರ್ ಒಂದನ್ನ ತೋರಿಸ್ತೀನಿ, ಅದಕ್ಕೆ ಏನ್ 5 ಸೆಂಟೆನ್ಸಸ್ ಬರಿಬೋದು ಅನ್ನೋದನ್ನ ನೀವು ಹೇಳಿ ನನಗೆ, ಇಫ್ ಅಟ್ ಆಲ್ ಯು ಆರ್ ನೋಯಿಂಗ್ ಇಟ್. ಫಸ್ಟ್ ಐ ಶೇರ್ ದ ಪಿಕ್ಚರ್. ಈ ಪಿಕ್ಚರ್ ನ ಅಬ್ಸರ್ವ್ ಮಾಡಿ, ಈ ಪಿಕ್ಚರ್ ನ 1 ನಿಮಿಷ ಟೈಮ್ ಕೊಡ್ತೀನಿ, ಅದನ್ನ ಅಬ್ಸರ್ವ್ ಮಾಡಿ, ಏನ್ ನಡೀತಿದೆ ಆ ಪಿಕ್ಚರ್ ಅಲ್ಲಿ, ಜನರು ಏನ್ ಮಾಡ್ತಿದ್ದಾರೆ ಅದೆಲ್ಲ ನೋಡಿ. ಅಬ್ಸರ್ವ್ ಮಾಡಿದ್ರಾ ಈ ಪಿಕ್ಚರ್ ಅಲ್ಲಿ ಹೇಗಿದೆ? ಯಾವ್ದೋ ಒಂದು ಫನ್ ಫೇರ್ ಹೋಗಿದ್ದಾರೆ ಎಲ್ಲರೂ ಅಲ್ವಾ, ಎಕ್ಸಿಬಿಷನ್ ತರ ಇದೆ. ಇದಕ್ಕೆ ರಿಲೇಟೆಡ್ ಆಗಿ ಒಂದು 5 ಸೆಂಟೆನ್ಸಸ್ ಬರೆಯೋಣ. ನಿಮ್ಗೆ ಗೊತ್ತಿದ್ರು ಹೇಳ್ಬೋದು. ಇಲ್ಲಿ ನೋಡಿದ್ರೆ ಒಬ್ರು ಬಲೂನ್ಸ್ ಗಳನ್ನ ಮಾರ್ತಿದ್ದಾರೆ, ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಚಿಕ್ಕ ಹುಡುಗ ಒಂದು ಲಾಲಿಪಾಪ್, ಒಂದು ಐಸ್ ಕ್ರೀಮ್ ತರ ತಗೊಳ್ತಿದ್ದಾನೆ. People are buying snacks. Here people are busy having some food. ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಒಂದು ಮೌಂಟೇನ್ ಸೆಟಪ್ ತರ ಕಾಣಿಸ್ತಿದೆ. ಎಷ್ಟೋ ಅಂಗಡಿಗಳಿದೆ. ಇಲ್ಲೊಂದು ನೋಡಿದ್ರೆ ದೊಡ್ಡ ಒಂದು ಜೈಂಟ್ ವೀಲ್ ನಮ್ಗೆ ಕಾಣಿಸ್ತಿದೆ. ಸೊ ದಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಅಬ್ಸರ್ವ್, ಅಲ್ಲಿ ನೋಡಿದ್ರೆ ಮೆರಿಗೋ ರೌಂಡು, ಜಾಸ್ತಿ ಆಟ ಆಡೋ ವಸ್ತುಗಳೆಲ್ಲ ಇಲ್ಲಿ ನಮ್ಗೆ ಕಾಣಿಸ್ತಿದೆ ಅಲ್ವಾ. ಸೊ ಥಿಂಕ್ ಆಫ್ ದೀಸ್ ಪಾಯಿಂಟ್ಸ್ so that you can put it into words. ನಾನು ಅದನ್ನ ಬೋರ್ಡಲ್ಲಿ ಬರ್ದು ತೋರಿಸ್ತೀನಿ. ಓಕೆ, I'll just show you for an example how you need to write the things that has been observed in the picture. First point, this picture shows a busy fair with many people enjoying themselves. ಎಷ್ಟೋ ಜನರು ಆ ಫೇರ್ ಬಂದಿದ್ದಾರೆ, ಒಬ್ಬೊಬ್ರು ಎಂಜಾಯ್ ಮಾಡ್ತಾರೆ.
We can see that because we can see a lot of happy faces over there. ಒಂದು ದೊಡ್ಡ ಜೈಂಟ್ ವೀಲ್ ಕಾಣ್ತಿದೆ ಅಂದ್ವಲ್ಲ, there is a big another alternative name for giant wheel is Ferris wheel. ತಿಳ್ಕೊಳ್ಳಿ, ಮತ್ತೊಂದು ಹೆಸರು ಇದೆ ಅದಕ್ಕೆ ಏನಂತೀವಿ? ಫೆರಿಸ್ ವೀಲ್. there is a Ferris wheel in the background ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಫೆರಿಸ್ ವೀಲ್ ಕಾಣ್ತಾ ಇದೆ. A man is selling colorful balloons to children. A man is selling ಬಲೂನ್ಗಳನ್ನ ಒಬ್ರು ಅದು ಎಷ್ಟೋ ಬಣ್ಣಗಳಿರೋ ಆ ಬಲೂನ್ಗಳನ್ನ ಮಾರೋದು ಇಲ್ಲಿ ಕಾಣಿಸ್ತಿದೆ. Some people are busy buying snacks and playing games at the stalls. So some people. So what are all the things that you are observing by looking at the picture? Some people are buying. ಕೆಲವು ಜನರು ಇಲ್ಲಿ ಸ್ನಾಕ್ಸ್ ತಗೊಳ್ತಿದ್ದಾರೆ. They are buying snacks. And playing games at the stalls. Everyone looks happy over here. ಎಲ್ಲರ ಮುಖದಲ್ಲೂ ಸಂತೋಷವಾಗಿ ಕಾಣ್ತಾ ಇದ್ದಾರೆ ಅಲ್ವಾ? Everyone are looking happy and excited at the fair. So if at all you observe these 5 sentences, what is the picture all about? The theme. ಅದರಲ್ಲಿ ನಿಮ್ಗೆ ಪ್ರಾಮಿನೆಂಟ್ ಆಗಿ ಏನ್ ಕಾಣಿಸ್ತಿದೆ ಅದು 2ನೇ ಪಾಯಿಂಟ್ ಆಗಿ ಕೊಟ್ಟಿದ್ದೀನಿ. A man is selling colorful balloons. Sorry, another O had to be written. I missed it. To children. Some people are buying snacks and playing games at the stalls. Everyone looks happy and excited at the fair. So this way you can write 5 sentences by looking at the given picture. Okay. The important points that you have to keep in mind while you comprehend a picture was told. Also, I had given a picture. For it, we had seen 5 sentences. Okay. Now let's have a small dictation. Okay. 5 words as in dictation. ಡಿಕ್ಟೇಷನ್ ನೋಡೋಣ ಈಗ. ಮೊದಲೇ ವರ್ಡು president. President is the first word. First word is president. Second word is district. District. President, district. Third word windmill. Windmill. President, district, windmill. Fourth word piano. Fourth word is piano. President, district, windmill,
Yes, the last word. Windmill, piano, the last word. A simple one. Shall I tell the fifth word? Written all of you, 4 words until now. Bridge. Bridge. Very easy word, no? Bridge. Okay. So in today's class, we had seen picture comprehension, things to be kept in mind while we comprehend a picture. ಅದ್ರ ಜೊತೆಗೆ ಒಂದು ಪಿಕ್ಚರ್ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧವಾಗಿರೋ 5 ಸೆಂಟೆನ್ಸಸ್ ನ ಹೇಗೆ ಬರಿಬೇಕು ಅನ್ನೋದನ್ನ ನೋಡಿದ್ವಿ. We also had multiple choice questions. Before that, we had recap nouns, its types, pronouns, subject pronoun, object pronoun. ಇದನ್ನು ನಾವು recollect ಮಾಡಿದ್ವಿ. I shall end the session with a small quote given by Sir Abdul Kalam. Okay. A motivating quote. I shall end this session with it. I'll read it out for you. Mistake increases your experience and experience decreases your mistakes. If you learn from your mistakes, then others learn from your success. ಯಾರೇ ಒಬ್ರು ತಪ್ಪು ಮಾಡದೇ ಇರಲ್ಲ ಅಲ್ವಾ? ಆ ತಪ್ಪು ಮಾಡೋದ್ರಿಂದ ನಮ್ ಎಕ್ಸ್ಪೀರಿಯನ್ಸ್ ನಮ್ಗೆ ಹೆಚ್ಚಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಇಂದ ಮುಂದಿನ ಸತಿ ನಾವು ಆ ತಪ್ಪನ್ನ ನಾವು ಮಾಡೋದಿಲ್ಲ. ನಾವು ತಪ್ಪು ಮಾಡೋದು ಕಮ್ಮಿ ಆಗ್ಬಿಡತ್ತೆ. ನಾವು ತಪ್ಪು ಮಾಡೋದನ್ನ ಕಮ್ಮಿ ಮಾಡ್ಬಿಟ್ವಿ ಅಂದ್ರೆ ನಮ್ಮಲ್ಲಿ ಇರೋ ಎಕ್ಸ್ಪೀರಿಯನ್ಸ್ ಹೆಚ್ಚಾಗಿರುತ್ತೆ. ನಮ್ಮನ್ನ ನೋಡಿ ಬೇರೆಯೊಬ್ರು ಕಲಿತಾರೆ. ಇಫ್ ಯು ಲರ್ನ್ ಫ್ರಮ್ ಯೋರ್ ಮಿಸ್ಟೇಕ್ಸ್, ದೆನ್ ಅದರ್ಸ್ ಆಲ್ಸೋ ಲರ್ನ್. ದೇ ನಾಟ್ ಓನ್ಲಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್, ನಾವು ಹೇಗೆ ಸಕ್ಸಸ್ಫುಲ್ ಆಗಿದೀವಿ, ಹೇಗೆ ಇವರು ಈ ತರ ಆಯ್ತು, ನಮ್ಮ ಹತ್ರ ಬಂದು ಮಾತಾಡ್ತಾರೆ. ವಿ ವಿಲ್ ಡೆಫಿನೆಟ್ಲಿ ಶೇರ್ ಅವರ್ ಎಕ್ಸ್ಪೀರಿಯನ್ಸ್. ನಾವು ಎಲ್ಲಿ ತಪ್ಪು ಮಾಡಿದ್ವಿ, ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಎಕ್ಸ್ಪೀರಿಯನ್ಸ್ ವೈಲ್ ಡೂಯಿಂಗ್ ಅ ಟಾಸ್ಕ್. ಸೊ ವಿಲ್ ಬಿ ಶೇರಿಂಗ್ ದೆಮ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಲೀಡ್ ಸಕ್ಸಸ್ ಟು ಯು ಆಸ್ ವೆಲ್ ಆಸ್ ದೆಮ್. ಇದು ಒಂದು ವಿನ್ ವಿನ್ ಸಿಚುಯೇಷನ್ ಆಗಿ ನೀವು ಮಾತ್ರ ಗೆಲ್ಲಲ್ಲ, ನಿಮ್ಗೆ ಸಂಬಂಧಪಟ್ಟಿರೋರು ಗೆಲ್ತಾರೆ ನಿಮ್ಮನ್ನ ನೋಡಿ ಅಲ್ವಾ? ಸೊ ಈ ಒಂದು ಒಳ್ಳೆ ಮಾತಿನಿಂದ ನಾನು ಇವತ್ತಿನ ಸೆಷನ್ ಸ್ಟಾಪ್ ಮಾಡ್ಕೊಳ್ತೀನಿ. ಮುಂದಿನ ಕ್ಲಾಸಲ್ಲಿ ನಾವು ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.